ಈ ವಿಡಿಯೋದಲ್ಲಿ ನಾವು ಐಗನ್ ವ್ಯಾಲ್ಯೂಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ವಶನ್ ಏನು ಕೇಳ್ಬೋದು ಅಂದರೆ ಫೈಂಡ್ ಐಗನ್ ವ್ಯಾಲ್ಯೂಸ್ ಅಂತೇಳಿ ಕೇಳ್ಬೋದು. ಈ ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಏನು ಕೊಟ್ಟಿರ್ತಾರಪ್ಪ ಅಂದರೆ ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ. ಒಂದು ಮ್ಯಾಟ್ರಿಕ್ಸು ಫಾರ್ ಎಕ್ಸಾಂಪಲ್ ಈ ರೀತಿ ಕೊಟ್ಟಿದ್ದಾರೆ 8 2 3 3 ಅಂತೇಳಿ ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಈ ಮ್ಯಾಟ್ರಿಕ್ಸ್ಗೆ ನಾವೇನು ಮಾಡಬೇಕಪ್ಪ ಅಂದರೆ ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಅದು ಏನಪ್ಪಾ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಸ್ ಈಕ್ವಲ್ ಟು 0 ಅಂತೇಳಿ ಇದನ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಸ್ಟಿಗೆ ಏನದು ಆಲ್ರೆಡಿ ನಮಗೇನು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೋ ಆ ಮ್ಯಾಟ್ರಿಕ್ಸ್ನ ಎ ವ್ಯಾಲ್ಯೂ. ನೆಕ್ಸ್ಟ್ ಲ್ಯಾಂಬ್ಡಾ ಅನ್ನೋದೇನು ಇಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಐ ಅನ್ನೋದೇನು ಇಟ್ ಇಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನೋಡಿದ್ವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವುದು ಇರುತ್ತೋ 2x2 ಮ್ಯಾಟ್ರಿಕ್ಸ್ ಇದ್ರೆ ಅದರದ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿರುತ್ತೆ 1 0 0 1 ಇರ್ತದೆ. ಇದನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ ಅಲ್ಲಿ ಎ ವ್ಯಾಲ್ಯೂ ನಮ್ಗೆ ಏನ್ ಬರುತ್ತೆ 8 ಇದೆ 2 ಇದೆ ಎ ಮೈನಸ್ ಲ್ಯಾಂಬ್ಡಾ ಐ ನಾವು ಕಂಡುಹಿಡ್ಕೋಬೇಕಪ್ಪ ಅಂದ್ರೆ ಫಸ್ಟಿಗೆ 8 2 3 3 ಇದು ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಫಸ್ಟ್ ಬರ್ಕೊಂಡಿದ್ವಿ, ಎ ಮ್ಯಾಟ್ರಿಕ್ಸ್ ನ ಬರ್ಕೊಂಡಿದ್ವಿ. ನೆಕ್ಸ್ಟ್ ಅದೇ ರೀತಿ ಮೈನಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ಅಂದ್ರೆ 1 0 0 1. ಇದನ್ನ ನಾವು ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇದು ಲ್ಯಾಂಬ್ಡಾನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಲ್ಯಾಂಬ್ಡಾ ಬರುತ್ತೆ, ಇಲ್ಲಿ ಲ್ಯಾಂಬ್ಡಾ ಬರುತ್ತೆ. ಸೊ ಇಲ್ಲಿ ಸೇಮ್ ಅಂದ್ರೆ ನಾವು ಇದನ್ನ ಹೆಂಗ್ ಬರ್ಕೋಬಹುದು 8 ಮೈನಸ್ ಲ್ಯಾಂಬ್ಡಾ ಮತ್ತೆ 2 ಹಂಗೆ ಬರ್ತೀವಿ. ನೆಕ್ಸ್ಟ್ 3 ಹಂಗೆ ಇರುತ್ತೆ. ನೆಕ್ಸ್ಟ್ 3 ಮೈನಸ್ ಲ್ಯಾಂಬ್ಡಾ. ಈ ತರ ನಮಗೆ ಏನ್ ಬರುತ್ತೆ ಮ್ಯಾಟ್ರಿಕ್ಸ್ ಬಂತು ಎ ಮೈನಸ್ ಲ್ಯಾಂಬ್ಡಾ. ಇದಕ್ಕೆ ನಾವು ಡಿಟರ್ಮಿನೆಂಟ್ ನ ಕಂಡುಹಿಡಿಬೇಕಂದ್ರೆ ಎ ಮೈನಸ್ ಲ್ಯಾಂಬ್ಡಾ ಐಗೆ ಡಿಟರ್ಮಿನೆಂಟ್ ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ 8 ಮೈನಸ್ ಲ್ಯಾಂಬ್ಡಾ 2 ನೆಕ್ಸ್ಟ್ 3 ಇಂಟು 3 ಮೈನಸ್ ಲ್ಯಾಂಬ್ಡಾ 3 ಮೈನಸ್ ಲ್ಯಾಂಬ್ಡಾ. ಇದನ್ನ ನಾವೇನ್ ಮಾಡ್ತೀವಿ 8 ಮೈನಸ್ ಲ್ಯಾಂಬ್ಡಾ ಡಿಟರ್ಮಿನೆಂಟ್ ನ ಕಂಡುಹಿಡಿಯೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 8 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ 6 ಇಸ್ ಈಕ್ವಲ್ ಟು 0. ಯಾಕಂದ್ರೆ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂತ ಬರ್ದಿದ್ವಲ್ಲ ಅದು. ಅದನ್ನ ನಾವು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇವೆರಡು 8 ಇಂಟು 3 ಮಾಡಿದ್ರೆ ಫಸ್ಟ್ 24 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 8 ಇಂಟು ಮೈನಸ್ ಲ್ಯಾಂಬ್ಡಾ ಮಾಡಿದ್ರೆ ಮೈನಸ್ 8 ಲ್ಯಾಂಬ್ಡಾ ಬರುತ್ತೆ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು 3 ಮಾಡಿದ್ರೆ ಮೈನಸ್ 3 ಲ್ಯಾಂಬ್ಡಾ ಬರುತ್ತೆ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಮಾಡಿದ್ರೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಮೈನಸ್ 6 ಹಂಗೆ ಇರುತ್ತೆ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಮೈನಸ್ 8 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ ಏನಾಗುತ್ತೆ 11 ಲ್ಯಾಂಬ್ಡಾ ಆಗುತ್ತೆ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 11 ಲ್ಯಾಂಬ್ಡಾ. ಇಲ್ಲಿ 24 ಮೈನಸ್ 6 ಅಂದ್ರೆ ಪ್ಲಸ್ 18 ಆಗುತ್ತೆ. ಪ್ಲಸ್ 18 ಇಸ್ ಈಕ್ವಲ್ ಟು 0. ಇಲ್ಲಿ ನಮಗೆ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆಲ್ರೆಡಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡಿರ್ತೀವಿ ಹೈಸ್ಕೂಲ್ ಅಲ್ಲಿ ಅಥವಾ PUC ನಲ್ಲಿ. ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡಬೇಕಾದ್ರೆ ಅದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೆಂಗಿರುತ್ತೋ ಅದೇ ರೀತಿ ಇಲ್ಲಿ ನಾವು ಇದು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 11 ಲ್ಯಾಂಬ್ಡಾ ಪ್ಲಸ್ 18 ಅಂತ ಇದೆ. ಇಲ್ಲಿ ನಮಗೆ ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತಲ್ಲ ಆ ಕಾನ್ಸ್ಟೆಂಟ್ ಟರ್ಮ್ ನ ಫಸ್ಟ್ ಬರ್ಕೊಂತೀವಿ. ಕಾನ್ಸ್ಟೆಂಟ್ ಟರ್ಮ್ ಇದನ್ನ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎರಡು ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು 18 ಬರಬೇಕು. ಮತ್ತೆ ಅವೆರಡು ನಂಬರ್ನ ಆಡ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಮೈನಸ್ 11 ಬರಬೇಕು. ಆ ರೀತಿ ಬರಂಗೆ ನಾವು ವ್ಯಾಲ್ಯೂನ ಬರ್ಕೊಂತೀವಿ. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಮೈನಸ್ 9 ಇದು ಮೈನಸ್ 2 ಆಗುತ್ತೆ. ಮೈನಸ್ 9 ಇಂಟು ಮೈನಸ್ 2 ಮಾಡಿದ್ರೆ 18 ಬರ್ತದೆ. ಅದೇ ಮೈನಸ್ 9 ಮೈನಸ್ 2 ಮಾಡಿದ್ರೆ ಮೈನಸ್ 11 ಲ್ಯಾಂಬ್ಡಾ ಬರ್ತದೆ. ಸೊ ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 9 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಪ್ಲಸ್ 18 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇಲ್ಲಿ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲ್ಯಾಂಬ್ಡಾನ ಕಾಮನ್ ತೆಗಿತೀವಿ. ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ ಮೈನಸ್ 9 ಬರುತ್ತೆ. ಇಲ್ಲಿ ಮೈನಸ್ 2 ನ ಕಾಮನ್ ತೆಗಿತೀವಿ. ಮೈನಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಕೂಡ ಲ್ಯಾಂಬ್ಡಾ ಮೈನಸ್ 9 ಬರುತ್ತೆ ಇಸ್ ಈಕ್ವಲ್ ಟು 0. ಅವಾಗ ಏನಾಯ್ತು ಲ್ಯಾಂಬ್ಡಾ ಮೈನಸ್ 9 ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಪ್ಲಸ್ 9, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2. ಈ ವ್ಯಾಲ್ಯೂ ಏನ್ ಬಂದಿರ್ತಾವಲ್ಲ 9, 2 ಅಂತ ಲ್ಯಾಂಬ್ಡಾ ವ್ಯಾಲ್ಯೂ. ಈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 9, 2 ಬಂದಿರೋನು ನಾವೇನಂತ ಕರಿತೀವಿ ದೀಸ್ ಆರ್ ಕಾಲ್ಡ್ ಐಗನ್ ವ್ಯಾಲ್ಯೂಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಈ ತರ
ನಾವು ಯಾವುದೇ ಕ್ವಶನ್ ಕೊಟ್ಟರು ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು.